ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಳತೆ ಬ್ಲೌಸ್ ಇಲ್ಲದೆ ಫಾರ್ಮುಲಾ ಪ್ರಕಾರ 24 ಸೈಜ್ ಒನ್ ಟಕ್ಸ್ ಬ್ಲೌಸ್ ಕಟಿಂಗ್ ಮಾಡುವ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗಾದರೆ ಮತ್ತೆ ಆಗ್ತಾಳ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲೇದಾಗಿ 24 ಸೈಜ್ ಒನ್ ಟಕ್ಸ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕಾಗಿ ಬ್ಲೌಸ್ ಲೆಂತ್ ಫ್ರಂಟು ಮತ್ತು ಬ್ಯಾಕ್ ಸೇಮ್ ಬರುತ್ತೆ. ನೋಡಿಲಿ ನಾನು ಏನೇನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ಬ್ಲೌಸ್ ಲೆಂತ್ ರೆಡಿ ಬ್ಲೌಸ್ ಲೆಂತ್ 10.5 ಇಂಚಿದೆ. ಅದರಲ್ಲಿ ಪ್ಲಸ್ 1 ಇಂಚ್ ಮಾರ್ಜಿನ್ ಅಂತ ಎಕ್ಸ್ಟ್ರಾ ಮಾರ್ಜಿನ್ ಕೂಡಿಸ್ಬೇಕು. ಆವಾಗ ಅದು 11.5 ಇಂಚ್ ಬರುತ್ತೆ. ಇದು ಬ್ಯಾಕು ಮತ್ತು ಫ್ರಂಟ್ ಬ್ಲೌಸ್ ಲೆಂತ್ 11.5ನೇ ಇಡಬೇಕು. ಮತ್ತು ನೋಡಿ ಫ್ರೆಂಡ್ಸ್, ಚೆಸ್ಟ್ ನಾವು 24 ಇಂಚನ್ನು 4 ಭಾಗ ಮಾಡಿದಾಗ ನಮಗೆ 6 ಇಂಚ್ ಬರುತ್ತೆ. ಅದರಲ್ಲಿ ನಾವು 1.5 ಇಂಚನ್ನು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಕೂಡಿಸ್ಕೊಳ್ಬೇಕು. ಇವಾಗ ನಮಗೆ 6 + 1.5 7.5 ಇಂಚ್ ಆಗುತ್ತೆ. ಫ್ರೆಂಡ್ಸ್, ಚೆಸ್ಟ್ನು ಅಷ್ಟೇ ಬ್ಯಾಕು ಮತ್ತು ಫ್ರಂಟು ಸೇಮ್ ಬರುತ್ತೆ. ಆನಂತರ ನೆಕ್ 2 ಇಂಚ್ ಇಡಬೇಕು. ಆನಂತರ ಶೋಲ್ಡರ್ 2.5 ಇಂಚ್ ಇಡಬೇಕು. ಮತ್ತು ಆರ್ಮೋಲ್ 5 ಇಂಚ್ ಇಡಬೇಕು. ಮತ್ತು ಬ್ಯಾಕ್ ನೆಕ್ 7 ಇಂಚ್ ತೊಗೋಬೇಕು. ಅಂತ ಫ್ರಂಟ್ ನೆಕ್ ನೋಡಿ 5.5 ಇಂಚ್ ಬರುತ್ತೆ. ಇವಾಗ ಸೊಂಟದ ಸುತ್ತಳತೆ ನಮಗೆ 19 ಇಂಚ್ ಬಂದಿದೆ. ಅದನ್ನು 4 ಭಾಗ ಮಾಡಿದಾಗ 4.25 ಇಂಚ್ ಆಗುತ್ತೆ. ಅದರಲ್ಲಿ ನಾವು ಪ್ಲಸ್ 1 ಇಂಚ್ ಅಂತ ಟಕ್ಸ್ ತೊಗೋಬೇಕು. ಅಂತ ಎಕ್ಸ್ಟ್ರಾ ಮಾರ್ಜಿನ್ ಅಂತ 1.5 ಇಂಚ್ ತೊಗೋಬೇಕು. ಇದನ್ನ ಇವಾಗ ಕೂಡಿಸ್ಕೊಳ್ಬೇಕು. ನೋಡಿ, 4.25 ಇಂಚು ಪ್ಲಸ್ 1 ಇಂಚು ಪ್ಲಸ್ 1.5 ಇಂಚು ಇದನ್ನೆಲ್ಲ ಕೂಡಿಸಿದಾಗ ನಮಗೆ ಸೊಂಟದ ಸುತ್ತಳತೆ 7.25 ಇಂಚ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಕೊನೆಯದಾಗಿ ಟಕ್ಸ್ ಪಾಯಿಂಟ್ ಕಂಡು ಹಿಡಿಬೇಕು. ಎದೆ ಸುತ್ತಳತೆ 4ನೇ ಭಾಗ 6 ಇಂಚ್ ಇದೆ. ಅದರಲ್ಲಿ 1.5 ಇಂಚ್ ಕೂಡಿಸ್ಕೊಳ್ಬೇಕು. ಕೂಡಿಸಿದಾಗ ನಮಗೆ ಟಕ್ಸ್ ಪಾಯಿಂಟ್ 7.5 ಇಂಚ್ ಬರುತ್ತೆ. ಹಾಗೆ ಎಲ್ಲ ಎದೆ ಸುತ್ತಳತೆ ಪ್ರಕಾರ ಟಕ್ಸ್ ಪಾಯಿಂಟ್ ಎಷ್ಟು ಬರುತ್ತೆ ಅಂತ ಮೆಜರ್ಮೆಂಟ್ ಚಾರ್ಟ್ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ನೋಡಿ. ನೋಡಿದಲ್ಲ ಫ್ರೆಂಡ್ಸ್, 24 ಸೈಜ್ ಒನ್ ಟಕ್ಸ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕಾಗಿ ಇಷ್ಟು ಮೆಜರ್ಮೆಂಟ್ ಬರುತ್ತೆ. ಈ ಬ್ಲೌಸ್ ಕಟಿಂಗ್ ಮಾಡೋದು ತುಂಬ ಸಿಂಪಲ್ ಆಗಿದೆ. ಯಾಕಂದರೆ ಬ್ಯಾಕು ಮತ್ತು ಫ್ರಂಟ್ ಸೇಮ್ ಬರುತ್ತೆ. ಯಾಕೆ ಬ್ಯಾಕು ಮತ್ತು ಫ್ರಂಟ್ ಸೇಮ್ ಬರುತ್ತಂದರೆ, ನಾನು ಬ್ಯಾಕ್ ಸೈಡ್ ಹುಕ್ ಪಟ್ಟಿ ಮಾಡ್ತಾ ಇದ್ದೇನೆ. ಹಾಗಾಗಿ ಇದು ಬ್ಯಾಕು ಮತ್ತು ಫ್ರಂಟ್ ಸೇಮ್ ಮೆಜರ್ಮೆಂಟ್ ಬರ್ತಾ ಇದೆ. ಹಾಗಾದರೆ ಇವಾಗ ನಾವು ಈ ಮೆಜರ್ಮೆಂಟ್ ಪ್ರಕಾರ ಕಟಿಂಗ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಒಂದು ಕಾರ್ಡ್ ಸೆಟ್ ತೊಗೊಂಡು ನಾವು ಬ್ಲೌಸ್ ಲೆಂತ್ ಎಷ್ಟು ಇಂಚಿದೆ ಅಳತೆ ಮಾಡಿ ಮಾರ್ಕ್ ಮಾಡಬೇಕು. ನೋಡಿ, ಬ್ಲೌಸ್ ಲೆಂತ್ 11.5 ಇಂಚಿದೆ. 11.5 ಇಂಚಿಗೆ ಒಂದು ಲೈನ್ ಡ್ರಾ ಮಾಡಿ ಮೊದಲನೇದಾಗಿ ನಾವು ನೆಕ್ ಇಡಬೇಕು. ನೋಡಿ, ನೆಕ್ 2 ಇಂಚ್ ಮಾರ್ಕ್ ಮಾಡಿ. ಆನಂತರ ಶೋಲ್ಡರ್ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿ. ಆನಂತರ ಆರ್ಮೋಲ್ 5 ಇಂಚಿಗೆ ಮಾರ್ಕ್ ಮಾಡಬೇಕು. ಮತ್ತು ನಾವು ಬ್ಯಾಕ್ ನೆಕ್ 7 ಇಂಚಿಗೆ ಒಂದು ಮಾರ್ಕ್ ಮಾಡಿ ಇವಾಗ ಬ್ಯಾಕ್ ನೆಕ್ ಡ್ರಾ ಮಾಡಬೇಕು. ಇದು ನೀಟಾಗಿ ಒಂದು ಲೈನ್ ಡ್ರಾ ಮಾಡಿ. ಈ ಕಡೆನೂ ಅಷ್ಟೇ ಆರ್ಮೋಲ್ ಚೆಕ್ ಮಾಡಿಕೊಂಡು ನೀಟಾಗಿ ಒಂದು ಲೈನ್ ಡ್ರಾ ಮಾಡಿ. ಆನಂತರ ಇವಾಗ ಚೆಸ್ಟ್ ಮಾರ್ಕ್ ಮಾಡಬೇಕು. ಚೆಸ್ಟ್ 6 ಇಂಚ್ ಇದೆ. ನೋಡಿ, ಈ ರೀತಿ ಆರ್ಮೋಲ್ ಸ್ಟ್ರೇಟನ್ನೇ ಮಾರ್ಕ್ ಮಾಡಿ. ಆನಂತರ ಎಕ್ಸ್ಟ್ರಾ ಮಾರ್ಜಿನ್ ಅಂತ 1.5 ಇಂಚು ಮಾರ್ಕ್ ಮಾಡಿ. ಇವಾಗ ಆರ್ಮೋಲ್ ಹತ್ರನೇ ಒಂದು ಸ್ಟ್ರೇಟ್ ಒಂದು ಲೈನ್ ಡ್ರಾ ಮಾಡಬೇಕು. ಇವಾಗ ಬ್ಯಾಕ್ ಆರ್ಮೋಲ್ 24 ಸೈಜ್ 1 ಇಂಚ್ ಬರುತ್ತೆ. 1 ಇಂಚ್ ಮಾರ್ಕ್ ಮಾಡಿ ಈ ರೀತಿ ಆರ್ಮೋಲ್ ಕರ್ವ್ ಶೇಪ್ ಸ್ಕೇಲ್ ತೊಗೊಂಡು ನೀಟಾಗಿ ಒಂದು ಲೈನ್ ಡ್ರಾ ಮಾಡಬೇಕು. ಈ ರೀತಿ ಸ್ಟ್ರೇಟಾಗಿಟ್ಟು ಮಾರ್ಕ್ ಮಾಡಿ. ಮತ್ತು ಬ್ಯಾಕ್ ನೆಕ್ನು ಇದೆ ಆರ್ಮೋಲ್ ಸ್ಕೇಲಿಂದ ಮಾರ್ಕ್ ಮಾಡಿ ರೌಂಡ್ ಶೇಪ್ ತೆಗೀರಿ. ಆನಂತರ ಇವಾಗ ವೆಸ್ಟ್ 4.25 ಇಂಚಿಗೆ ಮಾರ್ಕ್ ಮಾಡಿ. ಮತ್ತು ಟಕ್ಸ್ಗಾಗಿ 1 ಇಂಚ್ ಮಾರ್ಕ್ ಮಾಡಬೇಕು. ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ ಅಂತ 1.5 ಇಂಚ್ ಮಾರ್ಕ್ ಮಾಡಿ. ನೋಡಿ, ಇವಾಗ ಸ್ಟ್ರೇಟಾಗಿ 2 ಲೈನ್ ಡ್ರಾ ಮಾಡಬೇಕು. ನಾನು ಯಾವ ರೀತಿ ತೋರಿಸ್ತಿದ್ದೀನಲ್ಲ ಅದೇ ರೀತಿ ನೀವು ಮಾರ್ಕ್ ಮಾಡಿ ಲೈನ್ ಡ್ರಾ ಮಾಡಿ. ಇವಾಗ ಟೇಪ್ ತೊಗೊಂಡು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ಅಳತೆ ಮಾಡಬೇಕು. ನೋಡಿ, ಈ ರೀತಿ ಟೇಪ್ ತೊಗೊಂಡು 2 ಫೋಲ್ಡ್ ಮಾಡಿ ಸೆಂಟರ್ ಮಾರ್ಕ್ ಮಾಡಬೇಕು. ಟಕ್ಸ್ ಪಾಯಿಂಟ್ ಇದು. ಆ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಮಾರ್ಕ್ ಮಾಡಿ. ಮತ್ತು ಲೆಂತ್ 4 ಇಂಚ್ ಇಡಿ. ಮತ್ತು ಇವಾಗ ಆ ಕಡೆ ಈ ಕಡೆ 2 ಲೈನ್ ಡ್ರಾ ಮಾಡಿ. ಫ್ರೆಂಡ್ಸ್, ನೀವು ಟಕ್ಸ್ ಪಾಯಿಂಟ್ ಕಂಡುಹಿಡಿಬೇಕಾದ್ರೆ ಇದೇ ರೀತಿಯ ಟೇಪನ್ನು ಫೋಲ್ಡ್ ಮಾಡಿ ಟಕ್ಸ್ ಪಾಯಿಂಟ್ ಕಂಡುಹಿಡಿರಿ. ಎಲ್ಲ ಬ್ಲೌಸಿಗೂ ಇದೇ ರೀತಿಯ ಅಳತೆ ಮಾಡಿ ಕರೆಕ್ಟಾಗಿ ನಿಮಗೆ ಬ್ಲೌಸ್ನಲ್ಲಿ ಟಕ್ಸ್ ಪಾಯಿಂಟ್ ಬರುತ್ತೆ. ಇಷ್ಟಾದರೆ ನೋಡಿ, ಬ್ಯಾಕ್ ಪಾರ್ಟ್ ಒನ್ ಟಕ್ಸ್ ಬ್ಲೌಸು ಕಂಪ್ಲೀಟ್ ಆಯಿತು. ಇವಾಗ ನಾವೇನೇನು ತೊಗೊಂಡಿದ್ದು ಮಾರ್ಜಿನ್ ಎಲ್ಲ ಮಾರ್ಕ್ ಮಾಡಿ ನೀಟಾಗಿ ಪೇಪರ್ ಕಟಿಂಗ್ ಮಾಡಬೇಕು. ಹಾಗೆ ಹೊಸದಾಗಿ ಟೈಲರಿಂಗ್ ಕ್ಲಾಸ್ ಕಲಿಯೋರು ಇದನ್ನೆಲ್ಲ ಈ ರೀತಿ ನೋಟ್ ಮಾಡಬೇಕು.
ಈ ಥರ ಡಯಾಗ್ರಾಮ್ ತೆಗೆದು ನೀವು ಪೇಪರ್ ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಹಾಗೆ ನಾನು ಏನು ಟಿಪ್ಸ್ಗಳು ಹೇಳ್ಕೊಡ್ತೀನಲ್ಲ ಅದನ್ನೆಲ್ಲ ನೀವು ಬುಕ್ಕಿನಲ್ಲಿ ಬರೆದಿಡಿ. ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ನಾವು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಫ್ರಂಟ್ ಪಾರ್ಟ್ನು ಅಷ್ಟೇ ಬ್ಲೌಸ್ ಲೆಂತ್ 11.5 ಇಂಚ್ ಬರುತ್ತೆ. ಬ್ಯಾಕು ಮತ್ತು ಫ್ರಂಟ್ ಸೇಮ ಬರುತ್ತೆ. 11.5 ಇಂಚ್ ಮಾರ್ಕ್ ಮಾಡಿ. ಹಾಗೆ ನೆಕ್, ಶೋಲ್ಡರ್, ಆರ್ಮೋಲು ಅಷ್ಟೇ ಸೇಮ್ ಬರುತ್ತೆ. ನೆಕ್ 2 ಇಂಚ್ ಇಡಿ, ಶೋಲ್ಡರ್ 2.5 ಇಂಚ್ ಮಾರ್ಕ್ ಮಾಡಿ. ಹಾಗೆ ಆರ್ಮೋಲ್ 5 ಇಂಚ್ ಮಾರ್ಕ್ ಮಾಡಿ. ಇವಾಗ ನೋಡಿ ಫ್ರಂಟ್ ನೆಕ್ ಚೇಂಜ್ ಆಗುತ್ತೆ. ಫ್ರಂಟ್ ನೆಕ್ 5.5 ಇಂಚ್ ಮಾರ್ಕ್ ಮಾಡಿ. ಫ್ರಂಟ್ ಮತ್ತು ಬ್ಯಾಕ್ ನೆಕ್ ಅಷ್ಟೇ ಚೇಂಜ್ ಆಗುತ್ತೆ. ಇವಾಗ ಇದನ್ನೆಲ್ಲ ನೀಟಾಗಿ ಲೈನ್ ಡ್ರಾ ಮಾಡ್ಕೊಳ್ಬೇಕು. ಟೇಪಿಂದ ಮತ್ತೊಮ್ಮೆ ಅಳತೆ ಮಾಡಿ ಸ್ಟ್ರೇಟಾಗಿದೆ ಇಲ್ಲ ಅಂತ ನೋಡಿಕೊಂಡು ಚೆಕ್ ಮಾಡಿ ನೀಟಾಗಿ ಲೈನ್ ಡ್ರಾ ಮಾಡಿ. ಫ್ರೆಂಡ್ಸ್, ನಾನು ಈ ಬ್ಲೌಸಿಗೆ ಬ್ಯಾಕ್ ಸೈಡು ಹುಕ್ ಪಟ್ಟಿ, ಕಾಜು ಪಟ್ಟಿ ಮಾಡಬೇಕು. ಹಾಗಾಗಿ ಫ್ರಂಟ್ ಸೈಡು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿಲ್ಲ. ನೀವು ಫ್ರಂಟ್ ಸೈಡ್ ಹುಕ್ ಪಟ್ಟಿ, ಕಾಜು ಪಟ್ಟಿ ಮಾಡೋದಾದರೆ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಡಿ. ಇವಾಗ ಚೆಸ್ಟ್ 6 ಇಂಚ್ ಮಾರ್ಕ್ ಮಾಡಿ. ಅಂತ ಎಕ್ಸ್ಟ್ರಾ ಮಾರ್ಜಿನ್ ಅಂತ 1.5 ಇಂಚ್ ಮಾರ್ಕ್ ಮಾಡಿ. ಈ ರೀತಿ ಒಂದು ಲೈನ್ ಡ್ರಾ ಮಾಡಿ. ನೋಡಿ ಫ್ರಂಟ್ ಆರ್ಮೋಲ್ ಶೇಪ್ 3/4 ಇಂಚ್ ಬರುತ್ತೆ. ಬ್ಯಾಕ್ ಮತ್ತು ಫ್ರಂಟ್ ಆರ್ಮೋಲ್ ಚೇಂಜ್ ಆಗುತ್ತೆ. ಫ್ರಂಟ್ 3/4 ಇಂಚ್ ಇಡಬೇಕು, ಬ್ಯಾಕ್ 1 ಇಂಚ್ ಇಡಬೇಕು. ಇವಾಗ ಸೊಂಟದ ಸುತ್ತ ಅಳತೆ 4/4 ಇಂಚ್ ಒಂದು ಮಾರ್ಕ್ ಮಾಡಿ. ಅಂತ ಟಕ್ಸ್ 1 ಇಂಚ್ ಮಾರ್ಕ್ ಮಾಡಿ. ಅಂತ ಎಕ್ಸ್ಟ್ರಾ ಮಾರ್ಜಿನ್ ಅಂತ 1.5 ಇಂಚ್ ಮಾರ್ಕ್ ಮಾಡಿ. ಇವಾಗ ನೀಟಾಗಿ 2 ಲೈನ್ ಡ್ರಾ ಮಾಡಬೇಕು. ಇವಾಗ ಟಕ್ಸ್ ಮಾರ್ಕ್ ಮಾಡಬೇಕು. ಟಕ್ಸ್ನ ಅಷ್ಟೇ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ನೋಡಿ ಟೇಪಿಂದ ಈ ರೀತಿ ಅಳತೆ ಮಾಡಿ 2 ಫೋಲ್ಡ್ ಮಾಡಬೇಕು. ಎಕ್ಸ್ಟ್ರಾ ಮಾರ್ಜಿನ್ ಹಿಡಿಬಾರ್ದು. ಈ ರೀತಿ ಟೇಪನ್ನು 2 ಫೋಲ್ಡ್ ಮಾಡಿ ಸೆಂಟ್ರ್ ಪಾಯಿಂಟ್ ಮಾರ್ಕ್ ಮಾಡಿ. ಅಂತ ನಮಗೆ ಟಕ್ಸ್ ಪಾಯಿಂಟ್ ಎಷ್ಟು ಇಂಚ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಟಕ್ಸ್ ಪಾಯಿಂಟ್ 7.5 ಇಂಚ್ ಇದೆ. ಶೋಲ್ಡರಿಂದ 7.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಅಲ್ಲಿಂದ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಬೇಕು. ಟಕ್ಸ್ ಲೈನು ಅಂತರ ಆ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್ ಮಾರ್ಕ್ ಮಾಡಿ ಮತ್ತು ನೀಟಾಗಿ ಲೈನ್ ಡ್ರಾ ಮಾಡಬೇಕು. ಇವಾಗ ಟಕ್ಸ್ನು ಕಂಪ್ಲೀಟ್ ಆಯಿತು. ಮತ್ತು ಫ್ರಂಟ್ ರೌಂಡ್ ನೆಕ್ ಇಡಬೇಕು. ಆರ್ಮೋಲ್ ಕರ್ವ್ ಸ್ಕೇಲಿಂದ ಈ ರೀತಿ ನೀಟಾಗಿ ರೌಂಡ್ ಶೇಪ್ ತೆಗೀರಿ. ಮತ್ತು ಇವಾಗ ಫ್ರಂಟ್ ಆರ್ಮೋಲ್ 3/4 ಇಂಚಿಗೆ ಮಾರ್ಕ್ ಮಾಡಿ. ಈ ರೀತಿ ಆರ್ಮೋಲ್ ಕರ್ವ್ ಸ್ಕೇಲ್ ತೊಗೊಂಡು 1/4 ಇಂಚ್ ಒಳಗಡೆ ನೋಡಿ ಈ ರೀತಿ ಮಾರ್ಕ್ ಮಾಡಿ. ನಾವು ಅಳತೆ ಮಾಡಿ ನೋಡಿದಾಗ 1/4 ಇಂಚ್ ಬರಬೇಕು. ಫ್ರಂಟ್ ಸೈಡು 1/4 ಇಂಚ್ ಒಳಗಡೆ ಆರ್ಮೋಲ್ ಮಾರ್ಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಯಿತು. ಮತ್ತು ಇವಾಗ ನಾವು ಎಷ್ಟೆಷ್ಟು ಇಂಚ್ ತೊಗೊಂಡಿದ್ದೀವಿ ಅನ್ನೋದೆಲ್ಲ ನೀಟಾಗಿ ಬರೆದಿಡಬೇಕು. ಅಂದ್ರೆ ನಮಗೆ ನೆನಪು ಉಳಿಯುತ್ತೆ, ನಾವೇನು ಮಿಸ್ಟೇಕ್ ಮಾಡಿದ್ವಿ ಅನ್ನೋದು ಗೊತ್ತಾಗುತ್ತೆ. ಬಿಗಿನರ್ಸ್ ಆಗಿದ್ದರೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ. ಹಾಗೆ ಇದೇ ಮೆಥಡಲ್ಲಿ ನೀವು ಇದೇ ಅಳತೆಯಲ್ಲೇ ಬ್ಯಾಕು ಮತ್ತು ಫ್ರಂಟನ್ನು ನೀವು ಕಟಿಂಗ್ ಮಾಡಿ. ಮನೆಯಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಇದನ್ನೆಲ್ಲ ಇವಾಗ ನೀಟಾಗಿ ಕಟ್ ಮಾಡಬೇಕು. ಹಾಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ನಾನು ಅದಕ್ಕೆ ಆನ್ಸರ್ ಕೊಡುತ್ತೇನೆ. ಫ್ರೆಂಡ್ಸ್, ಇವಾಗ ನಾವು ಸ್ಲೀವ್ ಕಟಿಂಗ್ ಮಾಡಬೇಕು. ಸ್ಲೀವ್ ಕಟಿಂಗ್ ಮಾಡಬೇಕಾದ್ರೆ ನಮಗೆ ಆರ್ಮೋಲ್ ರೌಂಡ್, ಬ್ಯಾಕ್ ಆರ್ಮೋಲ್ ರೌಂಡ್ ಚೆಕ್ ಮಾಡಬೇಕು. ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ತೊಗೊಂಡಿದ್ದೇನೆ. ಇವಾಗ ಟೇಪಿಂದ ನೋಡಿ ಈ ರೀತಿ ಶೋಲ್ಡರ್ನಿಂದ ಅಳತೆ ಮಾಡಬೇಕು. 5.5 ಇಂಚ್ ಬರ್ತಾ ಇದೆ. ಆ ಎಕ್ಸ್ಟ್ರಾ ಮಾರ್ಜಿನ್ ಹಿಡಿಬಾರ್ದು. ಪೂರ್ತಿ ಇವಾಗ ಆರ್ಮೋಲ್ ರೌಂಡ್ 5.5 ಇಂಚ್ ಇದೆ. ಅದರಲ್ಲಿ ಅರ್ಧ ಇಂಚ್ ಮೈನಸ್ ಮಾಡಿದರೆ 5 ಇಂಚು ಬರುತ್ತೆ. ಹಾಗೆ ಸ್ಲೀವ್ ಕಟಿಂಗ್ ಮಾಡೋದಕ್ಕೆ ಮತ್ತು ಏನೇನು ಮೆಜರ್ಮೆಂಟ್ ಬೇಕಂತ ನೋಡೋಣ ಬನ್ನಿ. ಮೊದಲದಾಗಿ ಸ್ಲೀವ್ ಕಟಿಂಗ್ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿರೋದು ಸ್ಲೀವ್ ಲೆಂತ್. ಸ್ಲೀವ್ ಲೆಂತ್ ನೀವು ಎಷ್ಟು ಬೇಕಾದಷ್ಟು ತೊಗೋಬೋದು. ನಾನಿಲ್ಲಿ 4 ಇಂಚ್ ಮಾತ್ರ ಸ್ಲೀವ್ ಲೆಂತ್ ತೊಗೊಂಡಿದ್ದೇನೆ. ಆನಂತರ ಸ್ಲೀವ್ ರೌಂಡು 4 ಇಂಚ್ ಇದೆ. ಅಂತ ಆರ್ಮೋಲ್ ರೌಂಡು ನಾವು ಇವಾಗ ಅಳತೆ ಮಾಡಿದ್ವಿ, 5 ಇಂಚ್ ಬಂದಿದೆ. ಆನಂತರ ಡೌನಿಂಗ್ 2.5 ಇಂಚು. ಸ್ಲೀವ್ ಲೆಂತ್ 4 ಇಂಚ್ ಇದ್ದರೆ ಡೌನಿಂಗ್ 2.5 ಇಂಚ್ ಬರುತ್ತೆ. ಆನಂತರ ಇದರಲ್ಲಿ ನಾವು ಸ್ಲೀವ್ ಕಟಿಂಗ್ ಮಾಡೋದಕ್ಕೆ 2 ವಿಷಯ ಮೇಯ್ನಾಗಿ ನೆನಪಿಟ್ಕೋಬೇಕು. ನಾವಿಲ್ಲಿ ಅಸ್ತರ್ ಸ್ಲೀವ್ ಕಟ್ ಮಾಡ್ತಾ ಇದ್ದೀವ ಅಥವಾ ಸಾದಾ ಸ್ಲೀವ್ ಕಟ್ ಮಾಡ್ತಾ ಇದ್ದೀವ ಅಂತ ನೆನಪಿನಲ್ಲಿ ಇಟ್ಕೋಬೇಕು. ಅಸ್ತರ್ ಸ್ಲೀವ್ ಕಟ್ ಮಾಡೋದಾದರೆ ಎಕ್ಸ್ಟ್ರಾ ಮಾರ್ಜಿನ್ ಅಂತ 1 ಇಂಚ್ ತೊಗೋಬೇಕು. ಸಾದಾ ಸ್ಲೀವ್ ಕಟ್ ಮಾಡೋದಾದರೆ ಎಕ್ಸ್ಟ್ರಾ ಮಾರ್ಜಿನ್ ಅಂತ 2 ಇಂಚ್ ತೊಗೋಬೇಕು. ನಾನಿಲ್ಲಿ ಅಸ್ತರ್ ಸ್ಲೀವ್ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡ್ಕೊಳ್ಳಿ. ಸ್ಲೀವ್ ಲೆಂತ್ 4 ಇಂಚ್ ಇದೆ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್, ಇದನ್ನೆಲ್ಲ ಕೂಡಿಸಿದಾಗ ನಮಗೆ 5 ಇಂಚು ಸ್ಲೀವ್ ಲೆಂತ್ ಬರುತ್ತೆ. ಇದೆಲ್ಲ ನಿಮಗೆ ನೆನಪು ಉಳಿದಿಲ್ಲ ಅಂತಂದರೆ ಬುಕ್ಕಿನಲ್ಲಿ ನೀಟಾಗಿ ಬರೆದಿಡಿ. ನೋಡಿ, ಸ್ಲೀವ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಮೆಜರ್ಮೆಂಟ್ ಆದರೆ ಸಾಕು. ಮೊದಲದಾಗಿ ನಾವು ಕಾರ್ಡ್ ಶೀಟನ್ನು ಸೆಂಟ್ರ್ ಫೋಲ್ಡ್ ಮಾಡಬೇಕು. ಆನಂತರ
ಮೊದಲದಾಗಿ ಅರ್ಧ ಇಂಚ್ ಮಾರ್ಕ್ ಮಾಡಿ, ಆನಂತರ 4 ಇಂಚ್ ಮಾರ್ಕ್ ಮಾಡಿ, ಆನಂತರ ಮತ್ತೆ ಅರ್ಧ ಇಂಚ್ ಮಾರ್ಕ್ ಮಾಡಬೇಕು. ಇವಾಗ ನೋಡಿ 1 ಇಂಚ್ ಕಂಪ್ಲೀಟ್ ಆಯಿತು. ಇವಾಗ ಆರ್ಮೋಲ್ ರೌಂಡು 5 ಇಂಚ್ ಮಾರ್ಕ್ ಮಾಡಬೇಕು. 5 ಇಂಚ್ಗೆ ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡಿ ನೀಟಾಗಿ ಲೈನ್ ಡ್ರಾ ಮಾಡಿ. ಹಾಗೆ ಇವಾಗ ಡೌನಿಂಗ್ 2.5 ಇಂಚ್ ಮಾರ್ಕ್ ಮಾಡಿ ಇಲ್ಲಿಯೂ ಅಷ್ಟೇ ನೀಟಾಗಿ ಒಂದು ಲೈನ್ ಡ್ರಾ ಮಾಡಬೇಕು. ಇವಾಗ ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚು ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಿ, ಆನಂತರ ಸ್ಲೀವ್ ಫಿಟ್ಟಿಂಗ್ ನೋಡಿ 4 ಇಂಚಿದೆ ಅಂತ ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚು ಮಾರ್ಕ್ ಮಾಡಿ ಇವಾಗ 2 ಲೈನ್ ಡ್ರಾ ಮಾಡಬೇಕು. ಈ ರೀತಿ 2 ಲೈನ್ ಡ್ರಾ ಮಾಡಿದ ನಂತರ ಎಷ್ಟೆಷ್ಟು ಇಂಚ್ ತೊಗೊಂಡಿದ್ದೀವಿ ಅಂತ ಎಲ್ಲ ನೀಟಾಗಿ ಬರೆದಿಡಬೇಕು. ಈ ರೀತಿ ಬರೀರಿ ಅಂದರೆ ನಿಮಗೆ ನೆನಪು ಉಳಿಯುತ್ತೆ. ಇವಾಗ ನಾವು ಸ್ಲೀವ್ ಲೆಂತಿಂದ ಡೌನಿಂಗ್ವರೆಗೂ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಬೇಕು. ಇಲ್ಲಿ ನಾವು 2 ಸೆಂಟ್ರ್ ಪಾಯಿಂಟ್ ತೆಗಿಬೇಕು. ಮೊದಲನೇದಾಗಿ ಟೇಪನ್ನು ರೀತಿ ಅಳತೆ ಮಾಡಿ ಒಂದು ಸೆಂಟ್ರ್ ಪಾಯಿಂಟ್ ತೆಗೀರಿ. ಅಂತ ಅದೇ ಟೇಪನ್ನು ಮತ್ತೊಮ್ಮೆ ಮಡಚಿ ಮತ್ತೊಂದು ಸೆಂಟ್ರ್ ಪಾಯಿಂಟ್ ತೆಗಿಬೇಕು. ಆನಂತರ ಮೇಲ್ಗಡೆ 1 ಇಂಚ್ ಮಾರ್ಕ್ ಮಾಡಿ, ಅಂತ ಕೆಳಗಡೆ ಅರ್ಧ ಇಂಚ್ ಹೊರಗಡೆ ಈ ರೀತಿ ಮಾರ್ಕ್ ಮಾಡಿ, ಅಂತ 1/4 ಇಂಚ್ ಒಳಗಡೆ ಈ ರೀತಿ ಒಂದು ಮಾರ್ಕ್ ಮಾಡಿ ಇವಾಗ ಸ್ಕೇಲ್ ತಗೊಂಡು ಆ 1/2 ಇಂಚಿಂದ ಡೌನಿಂಗ್ವರೆಗೂ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡಬೇಕು. ಅಂತ ನಾವು ಬ್ಯಾಕ್ ಆರ್ಮೋಲ್ ಶೇಪ್ ತೆಗೀರಿ ಈ ರೀತಿ ನೀಟಾಗಿ. ಮತ್ತು ನಾವು ಫ್ರಂಟ್ ಶೇಪ್ ತೆಗಿಬೇಕು. ನೋಡಿ ಈ ರೀತಿ ನೀಟಾಗಿ ಕೈಯಿಂದನೇ ಶೇಪ್ ತೆಗಿಬೇಕು. ಇವಾಗ ಬ್ಯಾಕು ಮತ್ತು ಫ್ರಂಟು ಸ್ಲೀವ್ ಶೇಪ್ ಕಂಪ್ಲೀಟ್ ಆಯಿತು. ಇವಾಗ ನೀಟಾಗಿ ನೋಡಿ ಈ ರೀತಿ ಕಟ್ ಮಾಡಬೇಕು. ಇವಾಗ ನೋಡಿ ಫ್ರಂಟ್ ಸೈಡು ಸ್ಲೀವ್ ಕಟ್ ಮಾಡಿ ಸ್ಲೀವ್ನು ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಕೊನೆಯದಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಅರ್ಧ ಇಂಚ್ ಡಿಸ್ಟೆನ್ಸ್ ಬರಬೇಕು. ಹಾಗೆ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಸ್ಲೀವ್ ಕಟಿಂಗ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ಒಂದು ಸಲ ಆ ವಿಡಿಯೋ ಚೆಕ್ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನೀವು ಆರಾಮಾಗಿ ಮನೆಯಲ್ಲಿ ಕುಳಿತು ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಮಾಡೋದನ್ನು ಕಲಿಯಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ.